ನಾನು ಅವಿನಾಶ್ ಅಂತೇಳಿ ಕಡಬ ತಾಲೂಕು ಎಡಮಂಗಲ ಗ್ರಾಮದವ. ಕಳೆದ 2024 ಫೆಬ್ರವರಿಯಲ್ಲಿ, ಅಂದರೆ ಈಗ 13 ತಿಂಗಳ ಹಿಂದೆ ನಾನು ಈ ಗಾಡಿಯನ್ನು ಅಮೋಘ ಕಾರ್ಟನ್ನು ಶಿರಸಿಯಿಂದ ಪರ್ಚೇಸ್ ಮಾಡಿದೆ. ಕಳೆದ ಸರ್ತಿ ಇದರ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿದ್ದೆ ಫಸ್ಟ್ ತಗೊಳ್ಳುವಾಗ. ಆಗ ಇದರ ಬಗ್ಗೆ ಏನೆಲ್ಲ ಇದರ ವ್ಯವಸ್ಥೆಗಳು ಉಂಟು ಅಂತ ಹೇಳುವುದರ ಬಗ್ಗೆ ಎಲ್ಲ ಆಗ ನಾನೊಮ್ಮೆ ವಿವರಣೆ ಕೊಟ್ಟಿದ್ದೆ. ಈಗ ನಾನು ಇದನ್ನು ಸುಮಾರು 1281 ಕಿಲೋಮೀಟರ್ ಅದು ಓಡಿದೆ. ಈಗ ಇದರ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿನ ಮಾಹಿತಿ ನನಗೆ ಹೇಳಬೇಕು ಅನಿಸ್ತದೆ. ಇದೊಂದು ರೈತ ಸ್ನೇಹಿ ಮತ್ತು ಪರಿಸರ ಸ್ನೇಹಿಯಾದ ಒಂದು ವಾಹನ. ಯಾಕೆ ಅಂದರೆ ಇದು ರೈತ ಸ್ನೇಹಿ ಯಾಕೆಂದರೆ ಪ್ರತಿಯೊಂದು ಇದು ಬರೀ 5.5 ಫೀಟ್ ಅಗಲ ದಾರಿ ಇದ್ದರೆ ಸಾಕು. ಅಂದರೆ ಇದು ಮಡ್ಗರಿಂದ ಮಡ್ಗರಿಗೆ 5.5 ಫೀಟ್ ಅಗಲ ಉಂಟು. 5.5 ಫೀಟ್ ಅಗಲ ದಾರಿಯಲ್ಲಿ ಎಲ್ಲಿ ಕೂಡ ಹೋಗ್ತದೆ. ಸಾಧಾರಣ ಏರುಗಳು, ತಗ್ಗು, ಗುಂಡಿಗಳು ಅಥವಾ ಕಲ್ಲುಗಳನ್ನು, ಸಾಧಾರಣ 1/4 ಫೀಟ್ನ ಕಲ್ಲುಗಳು, ಇಂಥ ಕಲ್ಲುಗಳನ್ನು ಕೂಡ ಏರಿಕೊಂಡು ಹೋಗ್ತದೆ. ಅದೇ ರೀತಿಯಾಗಿ ಈಗ ಅಡಿಕೆ ಗಿಡದ ಎಡೆಗಳಲ್ಲಿ, ಅಂದರೆ ಸಾಧಾರಣ 12 ಫೀಟ್ 13 ಫೀಟಿಗೆ ಅಡಿಕೆ ಗಿಡ ಹಾಕಿದರೆ, ಎಡೆ ಗಿಡ ಹಾಕಿದರೆ ಅದಕ್ಕೆ 6.5 ಫೀಟ್ ಗ್ಯಾಪ್ ಬರ್ತದೆ. 6.5 ಫೀಟ್. ಈ 6.5 ಫೀಟ್ ಗ್ಯಾಪಲ್ಲಿ ಕೂಡ ಸುಲಲಿತವಾಗಿ ಇದರಲ್ಲಿ ಸರಾಗವಾಗಿ ಈ ಗಾಡಿಯನ್ನು ತಗೊಂಡು ಹೋಗಲಿಕ್ಕಾಗ್ತದೆ. ಮತ್ತೊಂದು ಏನು ಅಂತ ಹೇಳಿದರೆ, ಸಾಧಾರಣ ಇದರಲ್ಲಿ ಒಂದು 7ರಿಂದ 8 ಜನ ಬರುವಂತಹ ಯಾವುದೇ ಅಡಿಕೆ ಆಗಲಿ ಬೇರೆ ಯಾವುದೇ ಗೊಬ್ಬರಗಳಾಗಲಿ ಅದನ್ನು ಇದರಲ್ಲಿ ಆರಾಮಾಗಿ ತಗೊಂಡು. ಯಾಕೆಂದರೆ ಈಗಿನ ಜನಗಳು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹೊರಬೇಕಾದ್ರೆ 25-30 kg ಹೆಚ್ಚಿ ಬರುವುದಿಲ್ಲ. ಒಂದು 50 kg ಒಂದು ಗೊಬ್ಬರದ ಬ್ಯಾಗ್ ತಗೊಂಡು ಬಂದರೆ 2 ಪಾಲ್ ಮಾಡಿ ಬರಬೇಕು. ಅಂಥ ಗೊಬ್ಬರದ ಬ್ಯಾಗ್ಗಳು ಇದರಲ್ಲಿ ಆರಾಮದಲ್ಲಿ 10 ಬ್ಯಾಗ್ಗಳನ್ನು ಇಲ್ಲಿ ಹಾಕಲಿಕ್ಕಾಗ್ತದೆ. ಅಂದರೆ ಸಾಧಾರಣ 500 kg, ಇದರ ಕೆಪಾಸಿಟಿ 600 kg. ಅದು ಕೂಡ ಲೆವೆಲಲ್ಲಿ 600-700 kg ತನಕ ಹಾಕಿ ಸಮಸ್ಯೆ ಇಲ್ಲ. ಹಾಗೂ ಈ ಒಂದು ಇದರ ಅಗಲ, ಇದರ ಉದ್ದ ಅಗಲಕ್ಕೆ ಸರಿಯಾಗಿ ಒಂದು ಇದರಲ್ಲಿ ಕ್ಲೀನ್ ಅಕ್ಕಿ ಹೇಳಿದ್ರೆ 10 ಚೀಲಗಳ ತನಕ ಹಾಕ್ಬೋದು 500 kg. ಅದನ್ನು ಹೊರಬೇಕಾದ್ರೆ ಕನಿಷ್ಠ 8ರಿಂದ 10 ಜನ ಬೇಕು. ಅಂಥದ್ದನ್ನು ಬರೀ ಒಬ್ಬ ಲೋಡ್ ಮಾಡಿ ಇನ್ನೊಬ್ಬ ಅದರಲ್ಲಿ ಡಂಪ್ ಮಾಡಲಿಕ್ಕೆ ಅಥವಾ ಅಲ್ಲಿ ಎಳೆದು ಹಾಕಿಕೊಂಡು ಹೋಗ್ಬೋದು. ಅಂಥ ವ್ಯವಸ್ಥೆಯನ್ನು ಇದು ಕೇವಲ ಒಬ್ಬರ ಅಥವಾ ಇಬ್ಬರು ಇದ್ದರೆ 10 ಜನರ ಕೆಲಸವನ್ನು ಇಲ್ಲಿ ಮಾಡ್ಬೋದು. ಅದೇ ರೀತಿಯಾಗಿ ತೆಂಗಿನಕಾಯಿ, ಸುಳಿಯಾದ ತೆಂಗಿನಕಾಯಿ, ಅಂದರೆ ಸಿಪ್ಪೆ ಸಮೇತ ಸಾಧಾರಣ 90ರಿಂದ 100 ತೆಂಗಿನಕಾಯಿ, ಅಂದರೆ ಸೈಜಿಗೆ ಅನುಗುಣವಾಗಿ ಚಿಕ್ಕದರೆ ಇನ್ನೂ ಜಾಸ್ತಿ ಇರ್ಬೋದು. ಎವರೇಜ್ ತೆಂಗಿನಕಾಯಿ ಇದರಲ್ಲಿ ಸಿಪ್ಪೆ ಸಹಿತ ಒಂದು 100 ತೆಂಗಿನಕಾಯಿಯಷ್ಟು ತೆಂಗಿನಕಾಯಿಯನ್ನು ಇದರಲ್ಲಿ ಹಾಕಲಿಕ್ಕೆ ಕೂಡ ಆಗ್ತದೆ. ಅದೇ ರೀತಿ ಅಡಿಕೆ ಗೊನೆ ಫುಲ್ಲು ಇದರಲ್ಲಿ ಬಾಡಿ ಲೆವೆಲ್ ಅಡಿಕೆ, ಹಣ್ಣಡಿಕೆಗಳನ್ನು ಹಾಕಿ ಅದರ ಮೇಲೆ ಅಡಿಕೆ ಗೊನೆಯನ್ನು ಎಷ್ಟು ಏರಿಸಲಿಕ್ಕಾಗ್ತದೆ ಅಷ್ಟು ಏರಿಸಿದರೂ ಕೂಡ ಸಾಧಾರಣ ಎಲ್ಲ ನಮ್ಮ ಏರು ರಸ್ತೆಯಲ್ಲಿ ಕೂಡ ಇದು ಸರಾಗವಾಗಿ ಹರಿತದೆ. ಮತ್ತೊಂದು ಮುಖ್ಯ ಇದರಲ್ಲಿ ಅನ್ಲೋಡ್ ಮಾಡುವಂಥದ್ದು, ಇದರಲ್ಲಿ ಒಂದು ಹೈಡ್ರಾಲಿಕ್ ಉಂಟು, ಹೈಡ್ರಾಲಿಕ್ ಲಿಫ್ಟ್ ಉಂಟು. ಇದರಲ್ಲಿ ಸರಿಯಾಗಿ ಈಗ ಈ ಒಂದು ಸ್ವಿಚ್ ಅದುಮಿದ್ರೆ ಸುಲಭ ರೀತಿಯಲ್ಲಿ ಎಲ್ಲ ಇದರಲ್ಲಿ ಸಾಧಾರಣ 700-800 kgಗಳನ್ನು ಇದು ಲಿಫ್ಟ್ ಮಾಡುವಷ್ಟು ಕೆಪಾಸಿಟಿ ಉಳ್ಳ ಹೈಡ್ರಾಲಿಕ್ ಉಂಟು. ಸರಾಗವಾಗಿ ಬಹಳ ಸುಲಭವಾಗಿ ಯಾರಿಗೂ ಕೂಡ ಇದನ್ನು ಚಲಾವಣೆ ಮಾಡಬಹುದು. ಅದೇ ರೀತಿಯಾಗಿ ಇದಕ್ಕೆ ಯಾವುದೇ ವಯಸ್ಸಿನ, ಅಂದರೆ ಒಂದು ಎಕ್ಸಲೇಟರ್ ಕೊಡಲಿಕ್ಕೆ ಮತ್ತು ಬ್ರೇಕ್ ಹಿಡಿಯುವಂಥ ಸಾಮಾನ್ಯ ಜ್ಞಾನ ಮತ್ತು ಸ್ವಲ್ಪ ಅದರ ಬಗ್ಗೆ ಬ್ಯಾಲೆನ್ಸ್ ಇರುವಂಥದ್ದು, ಅಂದರೆ 3 ಟೈರಲ್ಲಿ ಇರುವಂಥದ್ದು. ಆದರೆ ಸ್ವಲ್ಪ ದೂರ ಈಗ ಯಾರಿಗೂ ಅನುಭವ ಇಲ್ಲ ಇದ್ದರೂ ಕೂಡ ಸ್ವಲ್ಪ ದೂರ ಚಲಾವಣೆ ಮಾಡಿದ ಕೂಡಲೇ ನಮಗೆ ಅದರ ಬಗ್ಗೆ ಪೂರ್ತಿ ಕಂಟ್ರೋಲ್ ಸಿಗ್ತದೆ. ಆದ ಕಾರಣ ಸಣ್ಣ ಮಕ್ಕಳು, ಈಗ 9-10 ವರ್ಷದ ನಮ್ಮ ಮಕ್ಕಳು ಸಮೇತ ಇದನ್ನು ಸರಾಗವಾಗಿ ಎಲ್ಲ ಕಡೆ ಓಡಿಸ್ತಾರೆ. ಈ ವರ್ಷ ಅಂತೂ ನಮ್ಮಲ್ಲಿ ಈಗ ಅಡಿಕೆ ಮರ ಸುಮಾರು ಸತ್ತೋಯಿತು. ಒಂದು 200-250 ಅಡಿಕೆ ಮರ ಗಾಳಿ ಮಳೆಗೆ ರೋಗಗಳಿಗೆಲ್ಲ ಸತ್ತೋಯಿತು. ಅದನ್ನು ಒಂದು ಅಡಿಕೆ ಮರವನ್ನು ಕಟ್ ಮಾಡಿ 3 ಫೀಟ್ನಾಗೆ ಕಟ್ ಮಾಡಿ ಹೊರಬೇಕಾದ್ರೆ ಕನಿಷ್ಠ 5-6 ಜನ ಬೇಕು. ಅಂಥ 2 ಅಡಿಕೆ ಮರವನ್ನು 3 ಫೀಟ್ನಾಗೆ ಕಟ್ ಮಾಡಿ ಇದರಲ್ಲಿ ಲೋಡ್ ಮಾಡಿ ಬಾಡಿ ಲೆವೆಲಿಂದ ಮೇಲೆ ಕೂಡ ಕ್ಲೀನಾಗಿ ಲೋಡ್ ಮಾಡಿಕೊಂಡು ಬಂದು ಸುಲಭವಾಗಿ ಇದನ್ನು ಅನ್ಲೋಡ್ ಮಾಡಲಿಕ್ಕೆ ಕೂಡ ಸಾಧ್ಯವಾಗಿದೆ. ಅದೇ ರೀತಿ ನಾವು ಗುಡ್ಡದಿಂದ ರಬ್ಬರು ಹಾಲು ತಗೊಂಡು ಬರಲಿಕ್ಕೆ ಕೂಡ ಎಲ್ಲರೂ ಹೊತ್ತುಕೊಂಡು ಬರಬೇಕಿತ್ತು, ಕಷ್ಟ ಆಗ್ತಿತ್ತು. ಅಂಥದ್ದು ವ್ಯವಸ್ಥೆ ಕೂಡ ನಮಗೆ ಮತ್ತೆ ಅಗಲ ಕಮ್ಮಿ ಆದ ಕಾರಣ ನಮ್ಮ ಶೆಡ್ ಹತ್ತಿರವೇ ಮನೆ ಬಾಗಿಲಿಗೆ ಎಲ್ಲಿ ಬೇಕು ಅಲ್ಲಿಗೆ ಆರಾಮದಲ್ಲಿ ಇದನ್ನು ಚಲಾವಣೆ ಮಾಡಿಕೊಳ್ಳಿಕ್ಕೆ ಹೋಗ್ತದೆ. ರಾತ್ರಿ ತಗೊಂಡು ಬರಲಿಕ್ಕಾದರೂ ಕೂಡ ಇದರಲ್ಲಿ ನೋಡಿ ಹೆಡ್ಲೈಟ್ನ ವ್ಯವಸ್ಥೆ ಇದೆ. ಮತ್ತು ನಮ್ಮದು ಸ್ವಲ್ಪ ಇಲ್ಲಿ PWD ರೋಡ್ನ ಸೈಡ್ ಆದ ಕಾರಣ ನಮಗೆ ಇಲ್ಲಿ ವಾಹನ ಎಲ್ಲ ಬರುವ ಕಾರಣ ಸೈಡ್ ಮಿರರ್ ಎಲ್ಲ ಸ್ವಲ್ಪ ಬೇಕಾಗ್ತದೆ. ಸೈಡ್ ಮಿರರ್ನ ವ್ಯವಸ್ಥೆಯನ್ನು ನಾವು ಹಾಕಿದ್ದೇವೆ. ಮತ್ತು ಇದರಲ್ಲಿ ಹಾರ್ನ್ ವ್ಯವಸ್ಥೆ ಉಂಟು. ಆದ ಕಾರಣ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಉಂಟು. ಆದ ಕಾರಣ ಇದು ಪೂರ್ತಿಯಾಗಿ ಇದೊಂದು ರೈತ ಸ್ನೇಹಿಯಾಗಿದೆ. ಮತ್ತು ಪರಿಸರ ಸ್ನೇಹಿ ಯಾಕೆ ಆಗಿದೆ ಅಂದರೆ ಇದರಲ್ಲಿ ಮುಖ್ಯವಾಗಿ ಇದಕ್ಕೆ ಸೌಂಡ್ ಇಲ್ಲ. ಇದರಲ್ಲಿ ಇದು ಎಲೆಕ್ಟ್ರಿಕ್ ಗಾಡಿ ಆದ ಕಾರಣ ಇದಕ್ಕೆ ಒಂದು ಚೂರು ಕೂಡ ಸೌಂಡ್ ಇಲ್ಲ. ಯಾವುದೇ ನೋಡಿ ಇದನ್ನು ಈಗ ನಾವು ರಿವರ್ಸ್ ಕೊಡ್ತೇವೆ ನೋಡಿ, ಯಾವುದೇ ಸೌಂಡ್ ಇಲ್ಲ. ಅದರಲ್ಲಿ ಫ್ರಂಟಿಗೆ ಹೋಗ್ತದೆ, ಯಾವುದೇ ಸೌಂಡ್ ಇಲ್ಲ. ಅದೇ ರೀತಿ ಮತ್ತೊಂದು ವಿಚಾರ ಅಂತ ಹೇಳಿದರೆ ಇದು ಬ್ಯಾಟ್ರಿಯಿಂದ ಚಲಾವಣೆ ಆಗುವಂಥದ್ದು ಒಂದು ಆದ ಕಾರಣ ಇದರಲ್ಲಿ ಹೊಗೆ ಇಲ್ಲ. ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಇಲ್ಲ, ಹೊಗೆ ಬರುವುದಿಲ್ಲ. ಮತ್ತು ಇದು ಹೆವಿ ಮೆಟೀರಿಯಲಿಂದ ಇದು ಕೂಡ ಮಾಡಿದ್ದಾರೆ ತುಂಬ. ಮತ್ತು ಇದರಲ್ಲಿ ನೀರೆಲ್ಲ ಹೋಗಬಾರ್ದು ಅಂತೇಳಿ ಬ್ಯಾಟ್ರಿಗೆ ಇಲ್ಲಿ ಇಂಥ ವ್ಯವಸ್ಥೆ ಇಲ್ಲೇ ಎಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಬ್ಯಾಟ್ರಿ ಇದೆ,
ಇದರಲ್ಲಿ ಬ್ಯಾಟ್ರಿ ಇದೆ. ಇದು ನಮಗೆ ಉಪಯೋಗಕ್ಕೆ ಹಗ್ಗವನ್ನು ಇದರಲ್ಲಿ ಹಾಕ್ಕೊಂಡಿದ್ದೇವೆ. ಬ್ಯಾಟ್ರಿ ಇದೆ, ಮತ್ತು ಅದಕ್ಕೆ ಬೇಕಾದ ಪ್ಯಾನಲ್ಗಳೆಲ್ಲ ಇದರಲ್ಲಿ ಇದೆ, ಬೇಕಾದ ವ್ಯವಸ್ಥೆಗಳು, ಇಷ್ಟೇ ವ್ಯವಸ್ಥೆಗಳು ಇರುವಂಥದ್ದು. ಮತ್ತು ಇದಕ್ಕೆ ಮತ್ತೊಂದು ವಿಚಾರ ಅಂತ ಹೇಳಿದರೆ, ಇದರಲ್ಲಿ ಏನಾದರೂ ವಯರಿಂಗ್ ಅದರಲ್ಲಿ ಏನಾದರೂ ಸಮಸ್ಯೆಗಳು ಬರಲಿಲ್ಲ, ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಕೂಡ ಸಣ್ಣ ಪುಟ್ಟ ಕೆಲವು ಸರ್ತಿ ನಾವು ತೊಳೆಯುವಾಗ ಏನಾದ್ರು ಆಚೆ ಮಾಡುವ ವಯರೆಲ್ಲ ಇಂದ ಕ್ಲಿಪ್ ತಾಗುವ ಜಾರುವ ಸಾಧ್ಯತೆ ಉಂಟು. ಅಂಥ ಸಾಧ್ಯತೆ ಇರುವಾಗ ಅದಕ್ಕೆ ಇದನ್ನು ಯಾರು ನಮಗೆ ಕೊಟ್ಟಿದ್ದಾರೆ ಅವರು ಸಂತೋಷ ಇಬ್ಬರು ಬಹಳ ಉತ್ತಮವಾದ ಸರ್ವಿಸ್ ವ್ಯವಸ್ಥೆ. ಅದನ್ನು ನಾವು ಮೊದಲು ಹೇಳಬೇಕು. ನಾವು ಯಾವುದೇ ವೆಹಿಕಲನ್ನು ತಗೊಳ್ಳುವಾಗ ನಾವು ಫಸ್ಟ್ ಸರ್ವಿಸ್ ಹೇಗೆ ಉಂಟು ಅಂತ. ನಾನು ಈಗ ಕಳೆದ 13 ತಿಂಗಳಿಂದ ಎಷ್ಟೊತ್ತಿಗೆ ಏನಾದರೂ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಆಗಲಿ, ಎಂತಕ್ಕೆ ಫೋನ್ ಮಾಡಿದರೂ ಕೂಡ ಏನೋ ಸಮಸ್ಯೆ ಇದ್ದರೆ ಕೂಡಲೇ ಸಡನ್ನಾಗಿ ಅವರು ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಮಾಡಿ ಕಾಲ್ ಮಾಡಿ ಯಾವುದು ವಯರ್, ಎಂಥ ಕಲರ್, ಎಂಥದ್ದು, ಏನು, ಹೇಗೆ ಎಂಬುದನ್ನು ಸ್ಪಷ್ಟವಾಗಿ ಅದು ನಮ್ಮದು ಸರಿ ಆಗುವ ತನಕ. ಅದು ಸರಿ ಆಗುವುದಿಲ್ಲ ಅಂತೇಳಿ ಅವರು ಬೇಕಾದ್ರೆ ಅಲ್ಲಿಂದ ಕಳಿಸುವಂಥ ಸಮಸ್ಯೆ ಬರಲಿಲ್ಲ ಎಲ್ಲವೂ. ಮತ್ತು ಯಾವುದೇ ಬದಲಾವಣೆ ಇದ್ದರೆ ಎಲ್ಲ ಗಾಡಿಗಳಲ್ಲಿ ಒಂದೇ ರೀತಿಯ ಬದಲಾವಣೆ ಮಾಡ್ತಾರೆ ಅವರು. ಯಾವುದರ ಮೂಲಭೂತ ಬದಲಾವಣೆಗಳು ಯಾವುದಿದ್ದರೆ, ಯಾವುದಿಲ್ಲ, ಎಲ್ಲವೂ ಈಗ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಅದೇ ರೀತಿ ಮತ್ತು ಇದರಲ್ಲಿ ಇನ್ನೂ ಕೂಡ ಏನಾದರೂ ಡೆವಲಪ್ಮೆಂಟ್ ಇರಲಿಕ್ಕೂ ಸಾಕು. ನಮಗೆ ಅಂಥದ್ದು ಯಾವುದು ಗೊತ್ತಿಲ್ಲ. ಹ್ಯಾಂಡ್ ಬ್ರೇಕ್ ಉಂಟು ಮತ್ತು ಹ್ಯಾಂಡ್ ಬ್ರೇಕ್ ಉಂಟು. ಗಾಡಿಯನ್ನು ಎಷ್ಟು ಡೀಪು ಇಳಿಜಾರಲ್ಲಿ ನಿಲ್ಲಿಸಿದರೂ ಕೂಡ ಇದರಲ್ಲಿ ಹ್ಯಾಂಡ್ ಬ್ರೇಕ್ ಉಂಟು. ಅದಕ್ಕೆ ಹ್ಯಾಂಡ್ ಬ್ರೇಕ್ ಹಾಕಿದರೆ ಒಂದು ಚೂರು ಗಾಡಿ ಅಲ್ಲಾಡೋದಿಲ್ಲ. ಟೋಟಲ್ ಆಗಿ ಹೇಳೋದಾಗಿದ್ದರೆ ಇದು ಪ್ರತಿಯೊಬ್ಬ ಕೃಷಿಕನಿಗೆ ಬಹಳ ಅಗತ್ಯವುಳ್ಳ ಗಾಡಿ. ನಮ್ಮ ಕೃಷಿಕರಿಗೆ ಪ್ರತಿಯೊಂದು ಮನೆಗೆ ಸಾಧಾರಣ 1,000 ಅಡಿಕೆ ಎಲ್ಲ ಮರ ಇದ್ದವರಿಗೆ, ಅಥವಾ ರಬ್ಬರ್ ಇದ್ದವರಿಗೆ, ಅಥವಾ ಬೇರೆ ಯಾವುದಾದ್ರು ಸರಕು ಸಾಗಣೆ ಮಾಡಲಿಕ್ಕೆ ಇದ್ದವರಿಗೆ ಕನಿಷ್ಠ ಇದು 6-7 ಜನರ ಕೆಲಸವನ್ನು, ಅಡಿಕೆ ಕೊಯ್ಲು ಸಮಯದಲ್ಲಿ 10 ಜನರ ಕೆಲಸವನ್ನು ಒಂದೇ ಗಾಡಿ ಮಾಡ್ತದೆ ಹೇಳಿದರೆ ಅದರಲ್ಲಿ ಯಾವುದೇ ಅದರಲ್ಲಿ ನಾವು ಹೆಚ್ಚುಗಾರಿಕೆ ಅಂತ ಹೇಳಲಿಕ್ಕೆ, ಇದು ಹೆಚ್ಚು ನಾವು ಅದರ ಬಗ್ಗೆ ಉತ್ಪ್ರೇಕ್ಷೆ ಮಾಡುವುದು ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಬಹಳ ಉತ್ತಮವಾದ ಈ ಒಂದು ವೆಹಿಕಲ್, ಎಲ್ಲರೂ ಇದನ್ನು ತಗೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ.